ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಲ್ಲರೂ ಖುಷಿಯಾಗಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೀರಾ. ಸೊ ಹಾಗೆಯೇ ನಂದು ಒಂದು ಇಂಡಿಪೆಂಡೆನ್ಸ್ ಡೇದು ವಿಡಿಯೋನು ನೋಡಿದ್ದೀರಾ ಅಂದ್ಕೊಳ್ತೀನಿ. ಅದರಲ್ಲಿ ನಾನು ಅಟ್ರಾಕ್ಟಿವ್ ಜ್ಯುವೆಲರೀಸ್ ಫಾರ್ ಲೇಡೀಸ್ ಅಂತ ಹಾಕಿದ್ದೆ. ಅದೇ ಥರನೇ ನೆಕ್ಸ್ಟ್ ಅಪ್ಲೋಡಿಂಗ್ಸೂ ಅಂದರೆ ನೆಕ್ಸ್ಟ್ ವಿಡಿಯೋಸ್ಗಳು ಎಲ್ಲನೂ ಅದೇ ಥರ ತುಂಬ ಅಟ್ರಾಕ್ಟಿವ್ ಆಗಿರೋವಂಥದ್ದು ಬರುತ್ತೆ. ನೋಡಿ, ಸೇವ್ ಮಾಡಿಟ್ಕೊಳ್ಳಿ, ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಯಾಕಂತಂದರೆ ಒಂದೊಂದು ಥರ ಇರುತ್ತೆ, ಎಲ್ಲ ಒಂದೇ ಥರ ಇರೋದಿಲ್ಲ. ಯಾಕಂದರೆ ಕೆಲವೆಲ್ಲ ಲೈಟ್ ವೆಯ್ಟ್ ಬರುತ್ತೆ, ಕೆಲವೆಲ್ಲ ಹೆವಿ ವೆಯ್ಟ್ ಬರುತ್ತೆ. ನಾವೊಂದು ಮದುವೆಗೆ ಹೋದ್ರೂ ನಾವು ಚೆನ್ನಾಗಿ ಕಾಣಬೇಕು ಅಂತಲೇ ಇಂಥದ್ದನ್ನೆಲ್ಲ ವೇರ್ ಮಾಡ್ತೀವಿ. ಸೊ ಆವಾಗ ಏನಾಗುತ್ತೆ, ಇದು ತೊಗೋಬೋದಾಗಿತ್ತು, ಇದು ತೊಗೊಳ್ಳೋಣ ಅನ್ನೋ ಮೆಂಟಾಲಿಟಿ ನಮಗೂ ಬರುತ್ತೆ. ಯಾಕಂತಂದರೆ ಒಂದೊಂದು ಡಿಸೈನು, ಒಂದು ಡಿಸೈನಲ್ಲಿ ಲೀಫ್ ಇರುತ್ತೆ, ಇನ್ನೊಂದು ಡಿಸೈನಲ್ಲಿ ಫ್ಲವರ್ ಡಿಸೈನ್ ಇರುತ್ತೆ. ಅದರ ನೆಕ್ಸ್ಟ್ ಡಿಸೈನಲ್ಲಿ ಕ್ಯೂಟಾಗಿರೋಂಥ ಪರ್ಲ್ದು ಒಂದು ಹ್ಯಾಂಗಿಂಗ್ ಕೊಟ್ಟಿರ್ತಾರೆ, ಅದ್ರ ಮಧ್ಯದಲ್ಲಿ ಫ್ಲವರ್ ಡಿಸೈನ್ ಇರುತ್ತೆ. ಸೂಪರಾಗಿರುತ್ತೆ. ನಮ್ಮ ಡ್ರೆಸ್ ಕಾಂಬಿನೇಷನ್ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇದು ತೊಗೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ನನ್ನ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ನೆಕ್ಸ್ಟು ನಾನು ಇನ್ಯಾವ್ದಾದ್ರು ತೊಗೊಂಡ್ರೆ ಖಂಡಿತ ಅದರದ್ದು ಅನ್ಬಾಕ್ಸಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾವುದೂ ಫಂಕ್ಷನ್ ಇಲ್ಲ ನಮ್ಮ ಮನೆಯಲ್ಲಿ, ಸೊ ಯಾವುದಕ್ಕೂ ತೊಗೊಳ್ಳೋದಕ್ಕೆ ಇನ್ನೂ ಕೈ ಹಾಕಿಲ್ಲ. ಆರ್ಡ್ರಸ್ಗಳು ಬರ್ತಾಯಿದೆ, ಪ್ರೊಸೆಸ್ ಆಗ್ತಾಯಿದೆ. ತೊಗೊಂಡವ್ರ ಕಮೆಂಟ್ಸು ಮತ್ತು ಅವ್ರ ಫೋಟೋಸು ಎಲ್ಲ ಬರ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ. ಯಾರೆಲ್ಲ ತೊಗೋತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತೊಗೊಳ್ಳೋರು ನನ್ನ ನಂಬರ್ ಡಿಸ್ಪ್ಲೇ ಆಗ್ತಿದೆಯಲ್ಲ, ಸ್ಕ್ರೀನ್ಶಾಟ್ ಕಳಿಸಿ. ಸ್ಕ್ರೀನ್ಶಾಟ್ ಇಲ್ಲದೆ ಹೋದರೆ ಗೊತ್ತಾಗೋದೇ ಇಲ್ಲ. ಯಾಕಂತಂದರೆ ನಾನು ತುಂಬ ಅಪ್ಲೋಡ್ ಮಾಡಿರ್ತೀನಿ. ನನ್ನ ಹತ್ರನೂ ತುಂಬ ಫೋಟೋಸ್ ಇದೆ. ಅದ್ರಲ್ಲಿ ಯಾವುದು ಅಂತ ಹುಡ್ಕೋದು ತುಂಬ ಕಷ್ಟ. ಯಾಕಂದರೆ ಒಂದು 4,000ದಿಂದ 5,000ವರೆಗೂ ನನ್ನ ಹತ್ರ ಫೋಟೋಸ್ ಇದೆ. ಸೊ ಅದ್ರಲ್ಲಿ ಹುಡ್ಕೋದು ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಿರೋರಿಗೆ, ಯಾರಿಗಾರು ಬೇಕು ಅನ್ನೋರಿಗೆ, ಮದುವೆ ಹುಡುಗಿಗೆ, ಇಲ್ಲಪ್ಪ ನಾನು ₹500 ಬಜೆಟ್ ಅಷ್ಟೇ ಅನ್ನೋರಿಗೆ, ಎಂಥವ್ರಿಗಾದರೂ ಶೇರ್ ಮಾಡಿ. ಒಳ್ಳೊಳ್ಳೆ ಕಲೆಕ್ಷನ್ನು ಅವರು ನೋಡ್ಬೋದು, ತೊಗೋಬೋದು. ಅವ್ರು ಇನ್ನೊಬ್ಬರು 4 ಜನಕ್ಕೆ ಶೇರ್ ಮಾಡ್ತಾರೆ. ನನಗೆ ಬಿಸ್ನೆಸ್ ಗ್ರೋ ಆಗುತ್ತೆ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಅದರಿಂದ ಸಬ್ಸ್ಕ್ರೈಬರು ವಾಚ್ ಟೈಮ್ ಆಗುತ್ತೆ. ಸೊ ಇದನ್ನು ಫುಲ್ಲು ವಿಡಿಯೋ ನೋಡಿ. ಯಾಕಂತಂದರೆ ಚಿಕ್ಕದು ಮಧ್ಯೆ ಕಟ್ ಮಾಡಿ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಯಾವ್ಯಾವ ಡಿಸೈನ್ ಹಾಕಿದ್ದಾರೆ ಅಂತ ಗೊತ್ತಾಗೋದಿಲ್ಲ ನಿಮಗೆ. ನೀವು ನೋಡಿ, ಆಚೆ ಕಡೆ ನಿಮಗೆ ಒಂದೇ ಥರ ಡಿಸೈನ್ ಸಿಕ್ಕಲ್ಲ. ಅವ್ರೇನು ಮಾಡಿರ್ತಾರೆ, ಬೀಡ್ಸ್ ಏನಾರು ಇದ್ದರೆ ಅದೆಲ್ಲ ಒಂದು ಕಾಲಮಲ್ಲಿ ಹಾಕಿರ್ತಾರೆ, ಮತ್ತು ಜುಮ್ಕಾಗಳದ್ದೇ ಒಂದು ಕಡೆ ಇರುತ್ತೆ. ಇಲ್ಲಿ ಹಾಗಲ್ಲ. ಬೀಡ್ಸು, ಜುಮ್ಕಾ, ಬ್ರೈಡಲ್ಲು, ಜಡೆ, ಫುಲ್ಲು ಲಾಂಗ್ ಜಡೆ, ಮತ್ತು ಸಿಂಪಲ್ಲು ಬೀಡ್ಸ್ಗಳದ್ದು. ಏನು ಇವಾಗ ಟ್ರೆಂಡಿಂಗಲ್ಲಿ ಗ್ರೀನ್ ಬೀಡ್ಸು, ಬ್ರೈಡಲ್ಲು, ಸೆಮಿ ಬ್ರೈಡಲ್ಲು, ಸ್ಟೋನು, ಚೋಕರು, ನೆಕ್ಲೆಸ್ಗಳು. ಹೇಳಿದ್ನಲ್ಲ, ಕಲೆಕ್ಷನ್ ನೋಡಿ ಹೇಳೋಕ್ಕೆ ಹೆಸರುಗಳೇ ಮರ್ತೋಗ್ಬಿಡ್ಬೇಕು, ಆ ಥರ ಕಲೆಕ್ಷನ್ಸ್ ಬಂದುಬಿಟ್ಟಿದೆ. ಚಿನ್ನ ಅಂತೂ ಮಾತಾಡ್ಸೋ ಹಾಗೆ ಇಲ್ಲ. ಸೊ ಇದನ್ನು ತಗೊಂಡು ಸೆಕ್ಯೂರ್ ಮಾಡಿಕೊಂಡು ಆಯಾ ಫಂಕ್ಷನ್ಗೆ ಯೂಸ್ ಮಾಡಿಬಿಟ್ಟು ನಮ್ಮದೇ ಒಂದೊಂದು ಫೋಟೋ ನೋಡಿದ್ರು ಸೂಪರಾಗಿದೆ ಅಲ್ವಾ, ಒಳ್ಳೆ ಕಲೆಕ್ಷನ್ ಅಲ್ವಾ ಅಂತ ಅನಿಸ್ಬೇಕು. ಆ ಥರ ಇದೆ ಅಂತಲೇ ನಮಗೂ ಅನಿಸುತ್ತೆ ಖಂಡಿತ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಪರ್ಚೇಸ್ ಮಾಡೋಕ್ಕೆ ಮುಂದಾಗ್ತೀವಿ. ಸೊ ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಎಲ್ಲರೂ ನೋಡಿ, ಇದು ಹೇಗೆ ಬರ್ತಾಯಿದೆ ಇವಾಗ ನೋಡಿ. ಇದು ಸೂಪರಾಗಿದೆ. ಲಕ್ಷ್ಮಿ ಕಲೆಕ್ಷನ್ ಅಂತ ಹೇಳ್ಬೋದು. ಸೆಮಿ ಬ್ರೈಡಲ್ ಸೆಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ. ಇವಾಗ ನಮ್ಮ ಮದುವೆಯಲ್ಲಿ ನಾವು ಬ್ರೈಡಲ್ ಕಲೆಕ್ಷನ್ ವೇರ್ ಮಾಡಿರ್ತೀವಿ. ನಮ್ಮ ತಂಗಿನೋ, ರಿಲೇಷನ್ನೋ, ಇನ್ಯಾರಿಗಾದರೂ ಸೆಮಿ ಬ್ರೈಡಲ್ ಬೇಕಾಗುತ್ತೆ, ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ. ಯಾರಿಗಾದರೂ ಬೇಕಾದರೆ ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಹಾಗೆ ಒಂದು ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ, ಹೇಳ್ತೀನಿ. 5ರಿಂದ 10 ದಿನದೊಳಗಡೆ ಈ ಜ್ಯುವೆಲರಿನ ನಿಮ್ದು ಹಾಕ್ಸ್ಕೊಬೋದು. ಬೇರೆಯವ್ರಿಗೂ ನೀವು ಹೇಳ್ಬೋದು, ಇಂಥದ್ದಿಂದ ತೊಗೊಂಡೆ, ನೀನು ತೊಗೋ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.